ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿನ್ನೆ ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ, 10-15 ಮಂದಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರೂಸರ್ ಗಾಡಿ ಇತ್ತು. ಅದು ದೂರಲ್ಲಿ ಹೇಳಿದ್ದಾರೆ. ಆ ಎಲ್ಲ ಈಗ ತನಿಖೆನಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಇವರ ಮಗ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಕ್ಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿನೂ ಮಾಡ್ತೀವಿ. ಅದು ಎಲ್ಲ ನಾವು ತನಿಖೆಯಲ್ಲಿ ಬರುತ್ತೆ. ಈಗ ಟೂ ಅರ್ಲಿ, ಈಗ ಜಸ್ಟ್ 2 ನಿಮಿಷ ಮುಂಚೆ FIR ಆಗಿದೆ. ಎಲ್ಲ ಡೀಟೇಲ್ಸ್ ಆಮೇಲೆ ತನಿಖೆ ಮಾಡಿದ ಮೇಲೆ ನಾವು ಮಾತಾಡ್ತೀವಿ. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇದು ಮಾರೇಹಾಳ್ ಲಿಮಿಟ್ಸ್ ಇದೆ. ಇದು ಇಲ್ಲ, ಇದು ತಕ್ಷಣವೇ FIR ಆಗಿದೆ. ದಸ್ತಗಿರಿ ಕೂಡ ನಾವು ಬೇಗನೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಈ ಥರ ಘಟನೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಕೂಡ ನಾವು ಕ್ರಮ ಜರುಗಿಸ್ತೀವಿ. ಇವರ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಇವರ ಮೇಲೆ 5 ರಿಂದ 10 ಲಕ್ಷದ ಬಾಂಡ್ ಅವರು ಕೂಡ ನಾವು ಮಾಡ್ತೀವಿ. ಅದು ಡೀಟೇಲ್ ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಘಟನೆ ನಿನ್ನೆ ಆಗಿದೆ ಇದು ಹೊಡೆದಾಟ. ಅದು ಬಾಕಿ ಡೀಟೇಲ್ಸ್ ತನಿಖೆ ಆದಮೇಲೆ ಹೇಳ್ತೀನಿ. ನೋ ಐಡಿಯಾ, ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಆ ಭಾಗದಲ್ಲಿ ಬಹುತೇಕ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಗೆ ಹೋಗಿ ಅಟ್ಯಾಕ್ ಮಾಡಿ ಎಲ್ಲ ಗಲಾಟೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ಪೊಲೀಸ್ ಇನ್ನೊಂದಿಷ್ಟು ಬೀಟ್ಗಳ ಜಾಸ್ತಿ ಮಾಡೋದು. ಅವರು 112ಗೆ ಫೋನ್ ಮಾಡಿದ ತಕ್ಷಣ ನಮ್ಮವರಲ್ಲಿ ರೀಚ್ ಆಗಿದ್ದಾರೆ. ಅಲ್ಲಿವರೆಗೆ ಯಾರು ಇಲ್ಲಿ ಓಡೋಗಿದ್ರು. 112 ನಮ್ಮದು ಇಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆ. ಈ ಥರ ಯಾವುದೇ ತೊಂದರೆ ಇದ್ದಾಗ ತಕ್ಷಣವೇ ನಮಗೆ ಕರೆ ಮಾಡಿ. ನಮ್ಮದು ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮ್ 5 ಮಿನಿಟ್ ಟು 7 ಮಿನಿಟ್ ಇದೆ. ನಮ್ಮವರು ಇಮಿಡಿಯೇಟ್ಲಿ ರೀಚ್ ಆಗ್ತಾರೆ. ಹೌದು, ಸ್ವಲ್ಪ ಜಾಗ್ರಫಿಕಲಿ ಕೆಲವು ಜಾಗಗಳು ರಿಮೋಟ್ ಇರೋದ್ರಿಂದ ನಮ್ಮ ರೆಸ್ಪಾನ್ಸ್ ಟೈಮ್ ಸ್ವಲ್ಪ ಅಲ್ಲಿ ಡಿಲೇ ಆಗುತ್ತೆ. ಹೌದು, ಬೀಟ್ ಮಾಡ್ತೀವಿ. ನಮ್ಮ ಪೊಲೀಸ್ ಫ್ರೆಂಡ್ಸ್ ಐಡೆಂಟಿಫೈ ಮಾಡ್ತೀವಿ ಮತ್ತು ಇದರಲ್ಲಿ ಎಷ್ಟು ಹೆಚ್ಚಿನ ಕ್ರಮ ತಗೊಳ್ಳೋಕೆ ಆಗುತ್ತೆ ಅದರಿಂದ ಒಂದು ಉದಾಹರಣೆ ಸಿಗುತ್ತೆ. ಭಯ ಅದರಲ್ಲಿ ಕ್ರಿಮಿನಲ್ಸ್ ಮಾರಿಯಾಳು ಮತ್ತು ಕಾರ್ತಿಯಲ್ಲಿ 10-15 ವರ್ಷದಿಂದ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಸರ್. ಅವರು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಾರ್ಗತಿನೋ ಅಥವಾ ಅಡ್ಜಸ್ಟ್ ಆಗಿ ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ. ಸೊ ಇಂಥ ಘಟನೆಗಳು ಮರುಕಳಿಸಕ್ಕೆ ಮತ್ತೆ ಇನ್ಸಿಡೆಂಟ್ ಆದಾಗೂ ಕೂಡ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಕ್ ಆಗಿರಂಗಿಲ್ಲ. ಇದರಲ್ಲಿ ನಮ್ಮಿಂದ ಯಾವುದೇ ಲ್ಯಾಬ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಚಾರ ಎಷ್ಟೋ ದಿವಸಗಳ ಆದ ನಂತರ ಕೆಲವೊಂದು ಮಾಹಿತಿಗಳು ಹೊರಗೆ ಬರ್ತಾವೆ. ಅಂದ್ರೆ ಅಲ್ಲೇ ಮುಗಿಸುವಂತ ವ್ಯವಸ್ಥೆ ಜಾಸ್ತಿ ಆಗ್ತದೆ ಸರ್. ಎರಡು ಪೊಲೀಸ್ ಸ್ಟೇಷನ್ ನಮಗೆ ಸ್ಪೆಸಿಫಿಕ್ ಉದಾಹರಣೆ ಹೇಳಿದರೆ ನಮಗೆ ವಿಚಾರಣೆ ಮಾಡೋಕ್ಕೆ ಆಗುತ್ತೆ. ಅದಲ್ಲದೆ ಸರ್, ನಿನ್ನೆ ಅವರು ಏನು ಭೀಮಪ್ಪ ಅವ್ರ ಮಗಳು ಏನ್ ಹೇಳ್ತಾರೆ, ಪೊಲೀಸ್ ಎಲ್ಲ ಹೊರಗೆ ಹೋದ ಮೇಲೆ ಬಂದರು. ನೀವು ಹೇಳಿದ್ರೆ ಒಂದು 7 to 10 ಮಿನಿಟ್ಸ್ ಹೋಗ್ತಾನೆ. ಎಲ್ಲ ಆದ ನಂತರ ಬಂದಂತ ಅವ್ರ ಮಗಳು ಆರೋಪ ಮಾಡ್ತಾರೆ. ಪೊಲೀಸ್ ಎಲ್ಲ ಬಂದು ಹೋದ ಮೇಲೆ ನಾವು ಏನ್ ಮಾಡೋದು ಅನ್ನೋದು ಅವ್ರಿಗೆ. 112 ನಮಗೆ ಯಾವಾಗ ಕರೆ ಬರುತ್ತೆ ಅಲ್ಲಿ ಏನು ಸಿಗ್ನಲ್ದು ಸಮಸ್ಯೆ ಇದೆ. ಇವರು ಯಾವಾಗ ಕಾಲ್ ಮಾಡಿದರೆ ನಮ್ಮ ಗಾಡಿ ಯಾವಾಗ ರೀಚ್ ಆಗಿದೆ ಅದು ನಾವು ಚೆಕ್ ಮಾಡ್ತೀವಿ. ಕಾಲ್ದು ಟೈಮ್
ಮತ್ತು ಅರೈವಲ್ದು ಟೈಮ್ ನಾವು ಚೆಕ್ ಮಾಡ್ತೀವಿ. ಪ್ರತಿದಿನ ನಾನು ಬೆಳಿಗ್ಗೆ ಚೆಕ್ ಮಾಡ್ತೀನಿ ಆ್ಯಾವ್ರೇಜ್ ಟೈಮ್ ನಮ್ಮದು ಎಷ್ಟು ಇದೆ. ಆ್ಯಾವ್ರೇಜ್ ಟೈಮ್ 8-9 ನಿಮಿಷ ಮೇಲ್ಗಡೆ ಹೋಗಿಲ್ಲ. ಇದರಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ. ಅದು ನಾನು ಚೆಕ್ ಮಾಡಿಸ್ತೀನಿ.